ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ ಈಗಾಗಲೇ OBC ವಿದ್ಯಾರ್ಥಿಗಳಿಗೆ ಕ್ಲೋಸ್ ಆಗಿದೆ. ಆದರೆ ಒಂದಷ್ಟು ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಇಲ್ಲಿ ನಾ ಈಗ SSP ಪೋರ್ಟಲ್ ಇದ್ದೀನಿ. ಯಾವೆಲ್ಲ ವಿದ್ಯಾರ್ಥಿಗಳು SSP ಪೋರ್ಟಲ್ ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದರೆ, ಸೊ ಮೊದಲಿಗೆ ನಾನು SSP ಪೋರ್ಟಲಿಗೆ ಹೋಗ್ತೀನಿ. ಇಲ್ಲಿ ಲಾಗಿನ್ಗೆ ಹೋಗಿ ಕ್ಲಿಕ್ ಮಾಡ್ಕೊತೀನಿ. ಸೊ ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನನಗೆ ಬೇಕಾಗಿರುವಂಥ ID ಮತ್ತು ಪಾಸ್ವರ್ಡ್ಗಳನ್ನು ಇಲ್ಲಿ ಎಂಟ್ರಿ ಮಾಡಿ, ಸೊ ಸ್ಟೂಡೆಂಟ್ ಲಾಗಿನ್ಗೆ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ಇಲ್ಲಿ ಮೇಲ್ಭಾಗದಲ್ಲಿ ಅಪ್ಲೈ ಫಾರ್ ದಿ ಪೋಸ್ಟ್ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತ ಇದೆ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ, ಯಾಕಂದರೆ ನಾನು ಪೋಸ್ಟ್ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಅಂದರೆ SLC ನಂತರನೇ ಬರ್ತೀನಿ. ಈ ಕ್ಲಿಕ್ ಮಾಡಿದಾಗ ಸ್ಪೆಷಲಿ ಇದು ಪ್ಯಾರಾಮೆಡಿಕಲ್ ಲಾಗಿನ್ ID ಇಂದ ಮಾಡ್ತಿರೋದು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಇದು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೈಮರ್ಲಿ ಏನಾಗಿದೆ ಅಂತಂದರೆ ಸ್ಟಡಿ ಡೀಟೇಲ್ಸ್ ಫಿಲ್ ಆಗಿದೆ, ಆದರೆ ಈ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತಾ ಇಲ್ಲ. ಈ ವಿದ್ಯಾರ್ಥಿ ನನಗೆ ಹೇಳಿರೋದು ಸೆಕೆಂಡ್ ಸ್ಟೆಪ್ಪಿಗೆ ನಮಗೆ ಹೋಗ್ತಾ ಇಲ್ಲ, ಚೆಕ್ ಮಾಡಿ ಅಂತ ಕೊಟ್ಟಾಗ ಇಲ್ಲಿ ನಾನು ನೋಡ್ತೀನಿ, ಸೆಕೆಂಡ್ ಸ್ಟೆಪ್ಪಿಗೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಏನಾಗುತ್ತೆ, ಸೊ ನೀಟಾಗಿ ಬರೆದಿದ್ದಾರೆ ಏನಂದ್ರಲ್ಲಿ ಈಗಾಗಲೇ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಂದರೆ OBC ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಆದರೆ ನೀವೇನಾದರೂ ರೈತ ವಿದ್ಯಾನಿಧಿ ಅಥವಾ ಅಗ್ರಿಕಲ್ಚರ್ ಲೇಬರ್ ರೈತ ವಿದ್ಯಾನಿಧಿ, ಸಾರಿಗೆ ವಿದ್ಯಾನಿಧಿ, ನೇಕಾರ ವಿದ್ಯಾನಿಧಿ, ಮೀನುಗಾರರು ವಿದ್ಯಾನಿಧಿ, ಎಜುಕೇಷನಲ್ ಅಸಿಸ್ಟೆಂಟ್ ಟು ಚಿಲ್ಡ್ರನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ ಲೇಬರ್ ಕಾರ್ಡ್ ಇದ್ದರೆ ಅಂಥವ್ರುಗಳು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಡಿಪಾರ್ಟ್ಮೆಂಟಲ್ ಸ್ಕೀಮ್ ಡಿಸ್ಟ್ರಿಬ್ಯೂಟ್ ಅಗ್ರಿಕಲ್ಚರ್ ಎಲ್ಲ ರೆಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ಕೋಬೋದು ಅಂತ. ಸೊ ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಬಿಕಾಸ್ ಆಫ್ ನಂದು ಇಲ್ಲಿ ರೈತರ ಕಾರ್ಡ್ ಇರ್ಬೋದು ಅಥವಾ ಲೇಬರ್ ಕಾರ್ಡ್ ಇದೆ ಅಂತ ನಾನು ಕ್ಲಿಕ್ ಮಾಡ್ಕೊತೀನಿ. ಮಾಡಿದ ಮೇಲೆ ಇಲ್ಲಿ ಕೇಳ್ತಾ ಇದ್ದಾರೆ, ಆರ್ ಯು ಚಿಲ್ಡ್ರನ್ ಆಫ್ ಅಗ್ರಿಕಲ್ಚರ್ ಫಾರ್ಮರ್ ಅವರ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಕೇಳಿದಾಗ ಇಲ್ಲಿ ಇದ್ರೆ ಎಸ್ ಅಂತ ಹಾಕಬೇಕು. ಸೊ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಈ ರೀತಿ ಮಾಹಿತಿ ಬರುತ್ತೆ. ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಆಫ್ ನೀವು ಅಗ್ರಿಕಲ್ಚರ್ ಅಥವಾ ಲೇಬರ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರೆ, ಕಾರ್ಡ್ ಇದ್ದರೆ, ಅಥವಾ ಅಗ್ರಿಕಲ್ಚರ್ ಅಥವಾ ನಿಮ್ಮ ಫಾದರ್ ಇವರಾಗಿದ್ದರೆ ಏನು ರೈತರಾಗಿದ್ದರೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇವನ್ನೆಲ್ಲ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಅಕಾಡೆಮಿಕ್ ಇಯರ್ ಮಾಹಿತಿಗಳನ್ನ ನೀವು ಫಿಲ್ ಮಾಡ್ತಾ ಹೋದರೆ ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಾಹಿತಿಗಳನ್ನು ಆ್ಯಸ್ ಪರ್ ದ ನಿಮ್ಮ ಒಂದು ಅಡ್ರೆಸ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ದು ಎಲ್ಲನೂ ಎಂಟ್ರಿ ಆಗ್ತಾ ಹೋಗುತ್ತೆ. ಇದು ನೆಕ್ಸ್ಟ್ ಮಾಡ್ತಾ ಹೋದರೆ ನಿಮಗೆ ಇದು ಏನಾಗುತ್ತೆ ಅಂದರೆ ಕನ್ಸಿಡರ್ ಆಗುತ್ತೆ ಅಪ್ಲಿಕೇಶನ್ಸ್. ಇನ್ ಕೇಸ್ ಆಫ್ ಜನರಲ್ ಇರುವಂಥವು ಅಂದರೆ ಲೇಬರ್ ಕಾರ್ಡ್ ಇಲ್ಲ ಅಥವಾ ಅವ್ರಗಳಿಗೆ ಇದು ರೈತರ ಕಾರ್ಡ್ ಇಲ್ಲ ಅಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಂಗಿಲ್ಲ. ನಾವು ಕಾಯಬೇಕಾಗುತ್ತೆ ಏನಂತಂದರೆ ಯಾವಾಗ ಮತ್ತೆ ಬಿಡ್ತಾರೆ ಅಂತ. ಓಕೆ, ಸೊ ಮೇ ಬಿ ಇವತ್ತು ರಜೆ ಇರೋದರಿಂದ ನಾಳೆ ಅಥವಾ ನಾಡಿದ್ದು ನಾನು ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ಮಾಹಿತಿನ ತಿಳ್ಕೊಂಡು ಕೂಡ ನಾನು ಏನು ಮಾಡ್ತೀನಿ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ವೆಲ್ಫೇರ್ ಆಫೀಸಿಗೆ ಹೋಗಿ ಅಥವಾ ಸೋಷಿಯಲ್ ವೆಲ್ಫೇರು ಅಥವಾ ಮೈನಾರಿಟಿ ಆಫೀಸಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊತೇನೆ. ಅದರ ಮುಖಾಂತರ ವಿಡಿಯೋ ಮುಖಾಂತರ ಕೂಡ ತಿಳಿಸ್ತೇನೆ. ಆದರೆ ನಿಮಗೆ ಹೆಂಗೆ ಲೇಬರ್ ಕಾರ್ಡ್ ಇದ್ದವ್ರಿಗೆ ಏನು ಹೆಂಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ನೀವು ಹೋಗಿ ಏನು ಮಾಡ್ಬೋದು, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮಾಹಿತಿನ ಪಡ್ಕೋಬೋದು. ಇಲ್ಲಿ ಅಪ್ಲೈ ಅಂತ ಹೋಗಿ ಸಿಂಪಲ್ಲಾಗಿ ಸೆಕೆಂಡ್ ಸ್ಟೆಪ್ಗೆ ಇಲ್ಲಿ ಸ್ಟ್ರಕ್ ಆಗಿರುತ್ತೆ, ಓಕೆ ಮಾಡ್ಕೊಳ್ಳಿ. ಆಮೇಲೆ ನೀವು ಲೇಬರ್ ಕಾರ್ಡ್ ಅಥವಾ ರೈತರಿದ್ದರೆ ಎಸ್ ಅಂತ ಮಾಡಿಕೊಂಡು ಮಾಹಿತಿಗಳನ್ನ ಫಿಲ್ ಮಾಡ್ತಾ ಹೋಗ್ಬೋದು.